ಹರಿ ಓಂ ಶುಭೋದಯ. ಯೋಗದ ವ್ಯಾಖ್ಯಾನವನ್ನು ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಮಮತಾ ಅವರು ಯಾವ ರೀತಿ ಯೋಗ ಅಂದ್ರೇನು ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಯೋಗದ ಎರಡನೇ ವ್ಯಾಖ್ಯಾನ ಅದು ಮೊದಲೇ ಅವರು ಹೇಳಿದ್ದು ನಿಧಾನಗತಿಯಿಂದ ಉಸಿರಾಟ ಸಮೇತ ಯಾವ ರೀತಿ ಮಾಡಬೇಕು ಅಂತ ಸೂಕ್ಷ್ಮ ವ್ಯಾಯಾಮ ಮಾಡೋದು ಕಲ್ತ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ಸೂಕ್ಷ್ಮ ವ್ಯಾಯಾಮ ಮಾತ್ರ ಮಾಡೋದ್ರಿಂದ ಶರೀರಕ್ಕೆ ಅಷ್ಟೊಂದು ಎಫೆಕ್ಟ್ ರಿಸಲ್ಟ್ ಬರಲಿಲ್ಲ ಅಂದರೆ ಅದು ಎರಡನೇ ಹಂತದಲ್ಲಿ ಶೀಘ್ರಗತಿಯ ವ್ಯಾಯಾಮ ಮಾಡೋದು. ಅದರಲ್ಲಿ ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ಆ ಶೀಘ್ರಗತಿ ವ್ಯಾಯಾಮನ ಹಠಯೋಗ ಅಂತಲೂ ಹೇಳ್ಬೋದು, ಡೈನಾಮಿಕ್ ಯೋಗ ಅಂತಲೂ ಹೇಳ್ಬೋದು. ಅದರಿಂದ ಅನೇಕ ನಿರೋಧದ ಶಕ್ತಿಗಳು ಉತ್ಪತ್ತಿ ಆಗುತ್ತೆ, ಶರೀರ ಲೂಸ್ ಆಗುತ್ತೆ, ಅಗ್ರವಾಗುತ್ತೆ. ಮುಂದಿನ ಕಾರ್ಯಕ್ರಮ, ಮುಂದಿನ ಯೋಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ, ಶರೀರವನ್ನು ಹದಗೊಳಿಸುತ್ತೆ. ಅದಕ್ಕೆ ಡೈನಾಮಿಕ್ ಯೋಗ ಅಥವಾ ಡೈನಾಮಿಕ್ ಎಕ್ಸಸೈಜ್ ಅಂತ ಹೇಳ್ಬೋದು. ಆ ಮುಂದಿನ ವ್ಯಾಖ್ಯಾನದಲ್ಲಿ ಅವರು ಯೋಗ ಅಂತ ಹೇಳಿದ್ರೆ ಏನಪ್ಪ ಅಂತ ಅರ್ಥೈಸಿ ಹೇಳಿದ್ರು. ಶರೀರ ಮತ್ತು ಮನಸ್ಸನ್ನು ಸೇರಿ ಯುಜ್ ಅನ್ನೋದು ಅರ್ಥ ಹೇಳಿದ್ರು. ಇಲ್ಲಿ ಇನ್ನೊಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಶರೀರ ಮತ್ತು ಇದು ಎರಡು ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಥರ ನಾವು ಆಡೋ ಭಾಷೆಗಳು ಹೇಳ್ತಿದ್ದಾರೆ. ಎಕ್ಸಸೈಜ್ ಮಾಡೋದ್ರಿಂದ ಮತ್ತು ಯೋಗ ಮಾಡೋದ್ರಿಂದ ಎರಡು ಥರ ಡಿಫ್ರೆಂಟ್ ಇದೆ. ಎಕ್ಸಸೈಜ್ನಲ್ಲಿ ವ್ಯಾಯಾಮದಲ್ಲಿ ಶರೀರದ ಹೊರಗಡೆ ಭಾಗಕ್ಕೆ ಮಸಲ್ಸ್ಗಳನ್ನ ಟೋನ್ ಅಪ್ ಮಾಡುತ್ತೆ, ದಟ್ ಇಸ್ ಕಾಲ್ಡ್ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಯೋಗ ಮಾಡೋದ್ರಿಂದ ಫ್ರಂಟ್ ಬೆಂಡಿಂಗ್, ಬ್ಯಾಕ್ ಬೆಂಡಿಂಗ್, ಟ್ವಿಸ್ಟಿಂಗ್ ಮಾಡೋದ್ರಿಂದ ಶರೀರದ ಒಳಭಾಗಕ್ಕೆ ಆಕ್ಟಿವೇಟ್ ಮಾಡಿ ರೋಗ ನಿರೋಧಕ ಶಕ್ತಿಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಅದನ್ನು ಸಾಫ್ಟ್ವೇರ್ ಯೋಗ ಅಂತ ಹೇಳ್ಬೋದು. ಈ ರೀತಿ ಎರಡೂ ಕಂಬೈನ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಹಠಯೋಗನ ಸೇರಿಸ್ಕೊಂಡು ಮತ್ತು ಶೀಘ್ರಗತಿಯಲ್ಲಿ ಮಾಡೋದ್ರಿಂದ ಆ ಶರೀರದಲ್ಲಿ ಬದಲಾವಣೆಗಳು, ಶರೀರದ ಲೂಸ್ ಬರೋದು ಮತ್ತು ರೋಗ ನಿರೋಧಕ ಶಕ್ತಿಗಳನ್ನು ಕ್ರಿಯೇಟ್ ಮಾಡೋ ಅಂಥ ಒಂದು ವಿಧಾನವನ್ನು ನಾವಿವತ್ತು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಕೂತ್ಕೊಂಡೇ ಮಾಡೋ ಅಂಥ ವ್ಯಾಯಾಮಗಳು ಮಾಡ್ತಾ ಆ ಶೀಘ್ರಗತಿ ವ್ಯಾಯಾಮ ಮಾಡಿ ಮುಗಿಸೋಣ. ಅದಕ್ಕೆ ಮುಂಚೆ ಈಗ ಆರಂಭ ಮಾಡೋದಕ್ಕೆ ಮುಂಚೆ ತಮ್ಮ ಶರೀರದ ಇದನ್ನು ದಂಡಾಸನ ಸ್ಥಿತಿಯನ್ನು ಬದಲಾವಣೆ ಬರ್ತಾ ಎಲ್ಲರೂ ದಂಡಾಸನಕ್ಕೆ ಬಂದುಬಿಡೋಣ. ನಾವು ಮಾಡಿಕೊಟ್ಟಿರ್ತಕ್ಕಂಥ ವ್ಯಾಯಾಮ ಮತ್ತು ಯೋಗ ಏನಿದೆ ಇದಕ್ಕೆ ಸೂಕ್ಷ್ಮ ವ್ಯಾಯಾಮ ಅಥವಾ ಲಘು ವ್ಯಾಯಾಮ ಅಂತ ಹೇಳ್ತಾರೆ. ಈ ವ್ಯಾಯಾಮವನ್ನು ಯಾವ ಕ್ಯಾಟಗಿರಿ ಜನಾಂಗದ ಬೇಕಾದ್ರೂ ಮಾಡ್ಬೋದು. ಸೀನಿಯರ್ಸು, ರೋಗಿಗಳು, ಬಸ್ಸಲ್ಲಿ ಪ್ರಯಾಣ ಮಾಡೋರು, ಇವನ್ ಏರೋಪ್ಲೇನಲ್ಲಿ ಪ್ರಯಾಣ ಮಾಡೋರು ಕೂಡ ಕೂತ್ಕೊಂಡೇ ಯೋಗ ಮಾಡಿ, ಸಮಯ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಕೂಡ ಕುಂತಿದ್ದ ಜಾಗದಲ್ಲೇ ಎಲ್ಲ ಶರೀರದ ಅಂಗಾಂಗಗಳಿಗೂ ವ್ಯಾಯಾಮ ಮತ್ತು ಯೋಗ ಕೊಡ್ತಾ ಅದರ ಪೂರ್ಣ ಪ್ರಮಾಣದ ಲಾಭ ಪಡ್ಕೋಬೋದಾಗಿದೆ. ಈಗ ನಾವು ಶುರು ಮಾಡೋಣ. ತಮ್ಮ ಕಾಲನ್ನು ಬೀಳಿಸ್ಕೊಳ್ತಾ ದಂಡಾಸನಕ್ಕೆ ಬನ್ನಿ. ದಂಡಾಸನದಲ್ಲಿ ನಿಮ್ಮ ಮ್ಯಾಟಿನ ಎಡಜ್ಗಳಿಗೆ ಎರಡು ಕಾಲುಗಳ ಅಗಲ ಆಗೋ ಥರ ಇಟ್ಕೊಳ್ಳಿ. ನಿಮ್ಮ ಎರಡು ಕೈಗಳನ್ನ ಹಿಂಬದಿಗೆ ಸಪೋರ್ಟ್ ಕೊಡ್ತಾ ಸ್ವಲ್ಪ ಹಿಂದೆ ಬಾಗಿ, ಈ ಎರಡು ಕೈಗಳು ಸಪೋರ್ಟ್ ತಗೊಂಡು ಎರಡು ಕಾಲುಗಳ ಶೇಕ್ ಲೆಫ್ಟ್ ಟು ರೈಟ್ ಶೇಕ್ ಮಾಡ್ಕೊಳ್ಳಿ. ಎಡಬಲಕ್ಕೆ ಶೇಕ್ ಮಾಡ್ತಾ ಹೋಗಿ, ಕೌಂಟ್ ಕೊಡ್ತಾ ಹೋಗ್ತೀನಿ. 1 2 ಶೇಕ್ ಮಾಡಿ ಚೆನ್ನಾಗಿ. 3 4 5 6 7 8 9 ಆ್ಯಂಡ್ ಚೇಂಜ್ ಮಾಡೋಣ. ಈಗ ಮೇಲೆ ಕೆಳಗೆ ಪ್ರೆಸ್ ಮಾಡಿ. 1 2 3 4 5 6 7 8 9 ಆ್ಯಂಡ್ ರಿಲ್ಯಾಕ್ಸ್. ಈಗ ಪಾದದ ಬೆರಳುಗಳು ಮಾತ್ರ ಹಿಂದಕ್ಕೆ ಇಟ್ಕೊಳ್ಳಿ. ಒನ್ಲಿ ಫಿಂಗರ್. 1 ಮುಂದೆ ತಗೊಳ್ಳಿ. 2 ಕಂಟಿನ್ಯೂ. 3 4 5 6 7 8 9 10 ಹೋಲ್ಡ್ ಮಾಡಿ. ಹಾಕಿ 1 2 3 4 5 ಬ್ಯಾಕ್. 2 3 4 5 ಆ್ಯಂಡ್ ಸೆಂಟ್ರ್ ಮಾಡಿ. ಈಗ ಪೂರ್ತಿ ಪಾದಗಳ ಮುಂದೆ ತಗೊಳ್ಳಿ. 1 ಹಿಂದೆ ಬರಲಿ. 2 ಕಂಟಿನ್ಯೂ. 3 4 5 6 7 8 ಟೈಟ್ ಹೋಲ್ಡ್ ಮಾಡಿ. 1 2 3 4 5 ಬ್ಯಾಕ್. 2 3 4 5 ಸೆಂಟ್ರ್ ಮಾಡಿ. ಈಗ ಪಾದಗಳಾಗಿ ಸೈಡಿಗೆ ತಗೊಳ್ಳಿ. ಭೂಮಿ ಟಚ್ ಆಗಲಿ. 1 ಎರಡು ಬೆರಳು ಹೆಬ್ಬೆಟ್ಟು ಮುಂದಕ್ಕೆ ಹೋಗಿ ಟಚ್ ಮಾಡಿ. 2 ಕಂಟಿನ್ಯೂ. 3 4 5 6 7 8 9 10 ಅಲ್ಲೇ ಹೋಲ್ಡ್ ಮಾಡಿ. ಅಲ್ಲಿಂದ ಹಾಗೆ ಕ್ಲಾಕ್ ವೈಸ್ ಹೋಲ್ಡ್ ಮಾಡಿ. 1 ಕಂಟಿನ್ಯೂ. 2 3 4 5 ರಿವರ್ಸ್ ಬನ್ನಿ. 1 2 3 4 ಆ್ಯಂಡ್ 5 ಸೆಂಟ್ರಿಗೆ ಬನ್ನಿ. ರಿಲ್ಯಾಕ್ಸ್ ಮಾಡಿ.
ಈಗ ನಮ್ಮ ಎದುರುಗಡೆ ಟಿ ವಿ ನೋಡ್ತಾ ಇರೋರು ಕೂಡ ನಮ್ಮ ಜೊತೆ ಮಾಡಿದ್ರೆ ಅವ್ರಿಗೂ ಕಂಪ್ಲೀಟ್ ನಮ್ಮ ರಿಸಲ್ಟ್ ಕಂಪ್ಲೀಟ್ ಸಿಗುತ್ತೆ. ನಮ್ಮ ಜೊತೆ ಒಳಗೆ ಅವರು ಕೂಡ ಯೋಗ ಮಾಡಬೇಕಾಗುತ್ತೆ. ಈಗ ಈ ಪಾದಗಳನ್ನ ಆ್ಯಕ್ಟಿವೇಟ್ ಮಾಡಿದ್ದೀವಿ. ಈಗ ಮಂಡಿ ಭಾಗ ಫೋಲ್ಡ್ ಮಾಡೋಣ. ಇದನ್ನು ಒಂದೇ ಸಾರಿ ಕೆಲವ್ರಿಗೆ ಎಳೆಯೋಕ್ಕಾಗಲ್ಲ, ಮಂಡಿ ನೋವಿರುತ್ತೆ. ಅವ್ರಿಗೆ ನಿಧಾನಗತಿಗೆ ಎಳಿಬೇಕು ಅಂದರೆ ಮೊದಲು ಕೈ ಹಿಂದಕ್ಕೆ ಸಪೋರ್ಟ್ ತಗೊಂಡು ಒಂದು ಕಾಲಿಗೆ ಮಡಚ್ಕೊಳ್ಳಿ. ಫಸ್ಟ್ ಬಲಗಾಲ ಮಡಚ್ಕೊಳ್ಳಿ, ಎರಡು ಕೈಯಿಂದ ತೊಡೆ ಲಾಕ್ ಮಾಡ್ಕೊಳ್ಳಿ. ಬಲಗಾಲ ಸೀದಾ ಆಕಾಶ ತೋರಿಸಿದ್ರೆ ಮೇಲೆ ತಗೊಂಡೋಗಿ ಟೈಟಾಗಿ 1. ಈಗ ಬೆರಳುಗಳು ಭೂಮಿ ಟಚ್ ಆಗೋ ಥರ ಕೆಳಗೆ ತಗೊಂಬನ್ನಿ. 2 ಮೇಲೆ 3 4 5 6 7 8 ಮೇಲೆ ಟೈಟಾಗಿ ಹೋಲ್ಡ್ ಮಾಡಿ. ಮೇಲೆ 1 2 3 4 5 ಡೌನ್ ತನ್ನಿ. 2 3 4 5 ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಅಬ್ಸರ್ವ್ ಮಾಡ್ತಾ ಹೋಗಿ. ಒಂದೊಂದು ಎಕ್ಸಸೈಸ್ ಮಾಡಿದಾಗಲೂ ಮಂಡಿ ಭಾಗ ಅಬ್ಸರ್ವ್ ಮಾಡಿ. ಈಗ ಅದೇ ಥರ ಎಡಗಾಲು ಮಡ್ಚ್ಕೊಳ್ಳಿ, ಇನ್ನೊಂದು ಕಾಲು ಮಡ್ಚ್ಕೊಳ್ಳಿ. ಎರಡು ಕೈಯಿಂದ ತೊಡೆ ಲಾಕ್ ಮಾಡ್ಕೊಳ್ಳಿ. ಸೀದಾ ಕೈ ಮೇಲೆ ಕಾಲು ಮೇಲೆ ತಗೊಂಡೋಗಿ ಟೈಟ್ ಮಾಡಿ. 1 ಬೆರಳು ಟಚ್ ಮಾಡಿ ಕೆಳಗೆ. 2 3 4 5 6 7 8 9 ಹೋಲ್ಡ್ ಮಾಡಿ. ಮೇಲೆ 1 2 3 4 5 ಬೆರಳು ಟಚ್ ಮಾಡಿ. 2 3 4 5 ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಈಗ ಎರಡೂ ಕಾಲು ಮಂಡಿ ಅಬ್ಸರ್ವ್ ಮಾಡಿ. ಯಾರಿಗೆ ಪೇಯ್ನ್ ಜಾಸ್ತಿ ಇದೆ ಅವ್ರು ನಿಧಾನಗತಿಯಲ್ಲಿ ಮಾಡಬೇಕು. ಈಗ ಎಲ್ಲ ರಿಲೀಸ್ ಆಗಿದೆ, ಪೇಯ್ನ್ ಹೋಗಿದೆ. ಈಗ ಸ್ವಲ್ಪ ಸ್ಪೀಡ್ ಮಾಡೋಣ. ಅದಕ್ಕೆ ಮುಂಚೆ ಎರಡು ಕೈ ಹಿಂದಕ್ಕೆ ತಗೊಳ್ಳಿ, ಕಾಲು ಹೋದ್ರೆ ಕೂಡ ಎರಡು ಕಾಲು ಮೇಲೆ ತಗೊಳ್ಳಿ, ಎರಡು ಕಾಲು ಮೇಲೆ ಚೆಕ್ ಮಾಡಿ. 1 2 3 4 5 6 7 8 ಹೋಲ್ಡ್ ಮಾಡಿ. ಮೇಲೆ ಕೆಳಗೆ 1 2 3 4 5 6 7 8 9 ಸೆಂಟರ್ ಕ್ರಾಸ್ ಸೀದರ್ ಥರ. 1 2 3 4 5 6 7 8 9 10 ಆ್ಯಂಡ್ ರಿಲ್ಯಾಕ್ಸ್. ಅಬ್ಸರ್ವ್ ಮಾಡಿ. ಕಾಲುಗಳ ಮಸಲ್ಸ್ಗಳೆಲ್ಲ ಓಪನ್ ಮಾಡಿದ್ದೀನಿ, ನಾರಿಗಳೆಲ್ಲ ಓಪನ್ ಮಾಡಿದ್ದೀನಿ. ಪೂರ್ತಿ ಮಸಲ್ಸ್ ಲೂಸ್ ಆಗಿದೆ, ಮಂಡಿ ಲೂಸ್ ಆಗಿದೆ. ಈಗ ನಿಧಾನದಲ್ಲಿ ಒಂದೊಂದೇ ಕಾಲು ಆಟೋಮೆಟಿಕ್ಕಾಗಿ ಸಪೋರ್ಟ್ ಇಲ್ಲದೆ ಬರೋ ಥರ ತಗೊಳ್ಳೋಣ. ಎರಡು ಕೈನ ಹಿಂದಕ್ಕೆ ಉಲ್ಟ ತಿರುಗಿಸ್ಕೊಳ್ಳಿ. ಎರಡು ಕಾಲು ಮೇಲೆ ಎತ್ಕೊಂಡೋಗಿ ಬಲಗಾಲ ಫೋಲ್ಡ್ ಮಾಡೋದಕ್ಕೆ ಇಟ್ಕೊಳ್ಳಿ. 1 ಕಾಲಿನ ಚೇಂಜ್ ಮಾಡಿ. 2 3 4 5 6 7 8 9 10ನಲ್ಲಿ ಕಾಲು ಬಲಗಾಲ ಮುಂದೆ ಮೇಲೆ ಸೊಂಟ ಮೇಲೆ ಕೈ ಮೇಲೆ ಬಾರ ಮಾಡಿ. ಹಾಗೆ 1 2 3 4 5 ಕಾಲೇಜ್ ಮತ್ತೆ ಸೊಂಟ ಮೇಲೆ 1 2 3 4 5 ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಅಬ್ಸರ್ವ್ ಮಾಡಿ. ಪಾದದ ಮಂಡಿಗಳು ಸೊಂಟ ಭಾಗ ಅಬ್ಸರ್ವ್ ಮಾಡಿ. ನಿಧಾನ ಉಸಿರಾಟ, ರಿಲ್ಯಾಕ್ಸ್. ಉಸಿರಾಟ ಮೊದಲು ಮೂಗಿಂದ ತುಂಬಿಕೊಳ್ತಾ ಹೋಲ್ಡ್ ಮಾಡ್ತಾ ಮತ್ತೆ ಬಾಯಿಂದ ಆಚೆ ಆಗ್ತಾ ವಿಶ್ರಾಂತಿ ಪಡ್ಕೊಳ್ತಾ ಮುಂದಿನ ವ್ಯಾಯಾಮಕ್ಕೆ ಹೋಗೋಣ. ಎರಡು ಕಾಲು ಒಟ್ಟಿಗೆ ಜೋಡಿಸ್ಕೊಳ್ಳಿ. ಎರಡು ಕೈ ಉಲ್ಟ ತಿರ್ಗಿಸ್ಕೊಳ್ಳಿ. ಎರಡು ಕಾಲು ಮೇಲೆ ಪೂರ್ತಿ ಒಟ್ಟಿಗೆ ಫೋಲ್ಡ್ ಮಾಡಿ ಒಟ್ಟಿಗೆ ತಿರ್ತಾನೆ. 1 ಮತ್ತೆ ವಾಪಸ್ ಬನ್ನಿ. 2 ಕಂಟಿನ್ಯೂ. 3 4 5 6 7 8 9 ಇಲ್ಲ ಇಟ್ಕೊಳ್ಳಿ. ಪಾದ ಸೇರಿಸ್ಕೊಳ್ಳಿ. ಇನ್ನು ಹತ್ತಕ್ಕೆ ಬನ್ನಿ. ಎಲ್ಲ ಹತ್ತಕ್ಕೆ ಬನ್ನಿ. ಕೂತ್ಕೊಳ್ಳಿ. ಈಗ ಅರ್ಧ ಅಡಿ ಮೇಲೆ ತಿರ್ಕೊಳ್ಳಿ ಪಾದ. ನಿಮ್ಮ ರೈಟ್ ಮಂಡಿ ಪೂರ್ತಿ ಟಚ್ ಆಗಬೇಕು. ಹೊರಗಡೆ ಹೋಗಿ ಸೊಂಟ ಮತ್ತೆ ಕುತ್ತಿಗೆ ಉಲ್ಟ ತಿರುಗಿಸ್ಬೇಕು. 1 ಹಾಗೆ ರೋಲ್ ಮಾಡ್ತೀನಿ. ಇನ್ನೊಂದು ಕಡೆ ತಿರುಗಿಸಿ. 2 ಒಟ್ಟಿಗೆ ಬರಲಿ. ಇನ್ನೊಂದು ಕಡೆ 3 ಎಲ್ಲ ಬಲಗಡೆ ಹೋಗ್ಬೇಕು. ಈಗ ಎಡಗಡೆ 4 ಕಂಟಿನ್ಯೂ. 5 6 7 8 9 ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಊಟ ನೋಡಿ. 1 2 3 4 5 ಚೇಂಜ್. ಇನ್ನೊಂದು ಕಡೆ 2 3 4 5 ಸೆಂಟ್ರ್ ಕಡೆ ಸೆಂಟ್ರ್ ಇಟ್ಕೊಂಡು ಸೆಂಟ್ರ್ ಬಾಬಾಗ ಈ ಕಾಲು ಎಣಿಸುತ್ತೆ ಬಿಡಿ. ಅರ್ಥ? ಈಗ ನೋಡಿ, ನಿಮ್ಗೆ ಎಡಗಾಲು ಪಾದ ಟಚ್ ಆಗ್ತಾ ಮಂಡಿ ಭೂಮಿ ಬರಬೇಕು. ಕುತ್ತಿಗೆ ಹಾಕೋದು. 1 ಇನ್ನೊಂದು ಕಡೆ ಹೋಲ್ಡ್ ಮಾಡಿ. 2 ಕಂಟಿನ್ಯೂ ಮಾಡಿ. 3 4 5
6 7 8 9 ಹೋಲ್ಡ್ ಮಾಡಿ ಉಲ್ಟಾ ಮಾಡಿ 1 2 3 4 5 ಚೇಂಜ್ 2 3 4 5 ಆ್ಯಂಡ್ ರಿಲ್ಯಾಕ್ಸ್ ಮಾಡ್ತಾ ಸೊಂಟದ ಭಾಗಕ್ಕೆ ಎಕ್ಸೈಸ್ ಮಾಡಿದ್ವಿ, ಮಂಡಿ ಭಾಗ ಎಕ್ಸೈಸ್ ಮಾಡಿದ್ವಿ. ಅಬ್ಸರ್ವ್ ಮಾಡ್ತಾ ಹೋಗಿ ನಿಧಾನಗತಿ 1 2 3 4 5 6 7 8 9 ಚೇಂಜ್ ಮಾಡಿಬಿಡೋಣ. ಎರಡು ಕೈ ಸಪೋರ್ಟ್ ತಗೊಳ್ತಿದ್ದಿಲ್ಲ, ಹಿಂದಕ್ಕೆ ಸಪೋರ್ಟ್ ಬಿಟ್ಬಿಡಿ, ಮುಂದಕ್ಕೆ ಬನ್ನಿ. ಎರಡು ಕಣ್ಣಷ್ಟು ಡೈಮಂಡ್ ಶೇಪ್ ಮಾಡಿಕೊಡಿ. ಹೀಲ್ ಟು ಹೀಲ್ ಟಚ್ ಮಾಡಿ, ಬಟ್ಟೆ ಹೇಳ್ಕೊಳ್ಳಿ, ಹಿಂದಕ್ಕೆ ಲೂಸ್ ಮಾಡ್ಕೊಳ್ಳಿ ಬಾಡಿನ. ಹ್ಯಾಂಗಲ್ಲಿ ಇಟ್ಕೊಳ್ಳಿ, ಶೇಕ್ ಮಾಡಿ. 1 2 ಬದ್ಧ ಕೋನಾಸನ ಕ್ರಿಯಾಸ್ ಇದು. 3 4 5 6 7 8 9 ಆ್ಯಂಡ್ ಚೇಂಜ್ ಮಾಡಿ. ಪಾದ ಸೇರಿಸಿ ಬದ್ಧ ಕ್ರಿಯಾಸನ ಪಾರ್ಟ್ 2 PCODಗೆ ಮತ್ತು ತೊಡೆ ಭಾಗದಲ್ಲಿ ಪ್ಯಾಡ್ಸ್ ಕರಗಿಸಲಿಕ್ಕೆ ತುಂಬ ಅನುಕೂಲವಾದ ಆಸನಗಳು. 1 ಕ್ರಿಯೆಗಳು 2 3 4 ಮಾಡಿ ಜನಕ್ಕೆ 5 6 7 8 9 ಈಗ ಚೇಂಜ್ ಮಾಡ್ತಾ ಪೂರ್ತಿ ಪಾದ ಒಳಗೆ ತಗೊಳ್ಳಿ, ಬಾಟಮ್ ಇಟ್ಕೊಳ್ಳಿ. ನಾವು ಶೇಕ್ 1 2 ಜನ 3 4 5 6 7 8 9 ಆ್ಯಂಡ್ ಚೇಂಜ್ ಮಾಡಿ. ಈಗ ಯಾವುದಾದ್ರೂ ನೀವು ಇಷ್ಟ ಬಂದಿದ್ದು ಒಂದು ಆಸನ ಹಾಕೊಳ್ಳಿ. ನೀವು ಪದ್ಮಾಸನ ಹಾಕೊಳ್ಳೋದಾದ್ರೆ ಹಾಕೊಳ್ಳಿ, ಇಲ್ಲ ಅರ್ಧ ಪದ್ಮ ಹಾಕೊಳ್ಳಿ, ಸಿದ್ಧಾಸನ, ಸುಖಾಸನ. ಒಟ್ಟಿನಲ್ಲಿ ಶರೀರದ ಬಾಟಮು ಬೇಸ್ಮೆಂಟು ಪ್ರಾಪರಾಗಿ ಸೀಟ್ ಆಗಿರಬೇಕು. ಈ ಪೋರ್ಷನು ಮೇರುದಂಡ ಅಂತ ಹೇಳ್ತಾರೆ, ಇಲ್ಲಿವರೆಗೂ ಸೀದಾ ಎರೆಕ್ಟ್ ಆಗಿರಬೇಕು. ಈಗ ಈ ಪೋರ್ಷನ್ಗೆ ಇಂಟರ್ನಲ್ ಸಾಫ್ಟ್ವೇರ್ ಮಧ್ಯಪ್ರದೇಶಕ್ಕೆ ಎಕ್ಸಸೈಸ್ಗಳು ಮಾಡ್ತಾ ಅದನ್ನು ಆಕ್ಟಿವೇಟ್ ಮಾಡೋಣ. ಮೊದಲಿಗೆ ಎರಡು ಕೈಗಳ ಮುಂದೆ ತೊಗೊಳ್ಳಿ. ಇಲ್ಲಿಂದ ಬಲಗಡೆ 90 ಡಿಗ್ರಿ, ಎಡಗಡೆ 90 ಡಿಗ್ರಿ ಟ್ವಿಸ್ಟ್ ಮಾಡ್ತಾ ಹೊಟ್ಟೆ ಭಾಗನ ಕರಗಿಸ್ಬೇಕು. ನಿಮ್ಮ ಬಲಗಡೆ ಹೋಗಿ 1 ಎಡಗಡೆ ಬನ್ನಿ, 2 ಒಟ್ಟಿಗೆ ಬನ್ನಿ, 3 ತಿರುಗಿಸಿ, 4 ಕಿಬ್ಬೊಟ್ಟೆ ಸೆಂಟ್ರ್ ಹೊಟ್ಟೆ ಕುತ್ತಿಗೆ ಭಾಗ ತಿರಬೇಕು, 6 7 8 ಕಂಟಿನ್ಯೂ, 9 10 ಕಂಟಿನ್ಯೂ, 11 12 13 14 15 16 17 18 19 ಹೋಲ್ಡ್ ಮಾಡಿ. 1 2 3 4 5 ಚೇಂಜ್, 2 3 4 5 ಸೆಂಟ್ರ್ ಬನ್ನಿ. ಸೆಂಟ್ರ್ ಕೂತ್ಕೊಳ್ಳಿ, ಹೊಟ್ಟೆ ಭಾಗ ಅಬ್ಸರ್ವ್ ಮಾಡಿ. ಹೊಟ್ಟೆ ಟ್ವಿಸ್ಟ್ ಮಾಡೋದ್ರಿಂದ ಒಳಗಡೆ ಇರತಕ್ಕಂಥ ಸಣ್ಣ ಕಳ್ಳು, ದೊಡ್ಡ ಕಳ್ಳು, ಫ್ರಾಂಕೈಸ್ ಎಲ್ಲ ಆಕ್ಟಿವೇಟ್ ಆಗ್ತಿರ್ತದೆ, ರಸ ಉತ್ಪತ್ತಿ ಆಗ್ತಿರ್ತದೆ, ಕಸ ಬೇರ್ಪಡಿಸ್ತಾ ಇರ್ತದೆ. ಉದರನ ಶಾರ್ಟ್ ಟ್ವಿಸ್ಟ್ ಮಾಡಿದ್ವಿ, ಈಗ ಲಾಂಗ್ ಟ್ವಿಸ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಬಲಗೈನ ನಿಮ್ಮ ಬಲಗಡೆ 90 ಡಿಗ್ರಿ ಆ್ಯಂಗಲ್ ತಿರ್ಗಿಸ್ಕೊಳ್ಳಿ. ಇದರಿಂದ ಟ್ವಿಸ್ಟ್ ಕೊಡ್ತಾ ಲೆಫ್ಟ್ ಸೈಡ್ ಎರಡೂ ಕೈ ಭೂಮಿಗೆ ಟಚ್ ಆಗಬೇಕು, ಹೊಟ್ಟೆ ತಿರುಗಬೇಕು, ಕುತ್ತಿಗೆ ಹಿಂದಕ್ಕೆ ನೋಡಬೇಕು. 1 ಅದೇ ಥರ ಬಲಗಡೆ ತಿರುಗ್ತಾ ಎರಡೂ ಕೈ ಟಚ್ ಮಾಡಿ ಹಿಂದೆ ನೋಡಿ. 2 ಕಂಟಿನ್ಯೂ ಮಾಡಿ. 3 ಚೆನ್ನಾಗಿ ತಿರುಗಿಸ್ಬೇಕು. 4 5 6 7 8 9 10 ಕಂಟಿನ್ಯೂ. 11 12 13 14 15 16 17 18 19 ಹಿಂದೆ ನೋಡಿ. 1 2 3 4 5 ಚೇಂಜ್. ಇನ್ನೊಂದು ಕಡೆ 2 3 4 5 ಆ್ಯಂಡ್ ರಿಲ್ಯಾಕ್ಸ್. ವಾಪಸ್ ಬನ್ನಿ, ಸೆಂಟ್ರ್ ಬನ್ನಿ. ಹೊಟ್ಟೆ ಅಬ್ಸರ್ವ್ ಮಾಡ್ತಾ ಹೋಗಿ. ಹೊಟ್ಟೆ ಭಾಗ ಮೊದಲಿಗಿಂತ ಜಾಸ್ತಿ 180 ಡಿಗ್ರಿ ಟ್ವಿಸ್ಟ್ ಮಾಡಿದ್ವಿ. ಒಳಗಡೆ ಆಕ್ಟಿವೇಟೇಷನ್ ಆಗ್ತಾ ಇರ್ತದೆ, ರಸ ಉತ್ಪತ್ತಿ ಆಗ್ತಾ ಇರ್ತದೆ, ರೋಗ ನಿರೋಧಕ ಶಕ್ತಿ ಕ್ರಿಯೇಟ್ ಮಾಡ್ತಿರ್ತದೆ. ಸೊ ನೆಕ್ಸ್ಟ್ ಲಂಗ್ಸ್ ಆ್ಯಂಡ್ ಚೆಸ್ಟ್ ತುಂಬಿಕೊಳ್ಳೋಣ. ಎರಡು ಕೈ ಲಾಂಗ್ ಹೀಗೆ ಮುಷ್ಟಿ ಇಟ್ಕೊಳ್ಳಿ, ಎರಡು ಕೈ ಕ್ಲೋಸ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಾ ಏರ್ ಫಿಲ್ ಮಾಡ್ಕೋಬೇಕು, ಕ್ಲೋಸ್ ಮಾಡ್ತಾ ಏರ್ ಆಚೆ ಹಾಕಬೇಕು. ಬ್ರೀದಿಂಗ್ ಬ್ರೀದಿಂಗ್ ಎರಡನೇ ಸರಿ ಬ್ರೀದಿಂಗ್, ಬ್ರೀದ್ ಔಟ್ 3, ಬ್ರೀದ್ ಔಟ್ 4, ಬ್ರೀದ್ ಔಟ್ 5, ಬ್ರೀದ್ ಔಟ್ 6, ಬ್ರೀದ್ ಔಟ್ 7, ಬ್ರೀದ್ ಔಟ್ 8, ಬ್ರೀದ್ ಔಟ್ 9 ಹೋಲ್ಡ್ ಮಾಡಿ. ಹಾಗೆ 1 2 3 4 5. ಈಗ ಈ
ಪೂರ್ತಿ ಸೆಂಟ್ರ್ ಪೋರ್ಷನ್ನ 90 ಡಿಗ್ರಿ ರೈಟ್ಗೆ, 90 ಡಿಗ್ರಿ ಲೆಫ್ಟ್ ಟಚ್ ಮಾಡೋಣ. 90 ರೈಟ್ ಟರ್ನ್ ಮಾಡಿ, ಬ್ರೀದಿಂಗ್, ಸೆಂಟ್ರಿಗೆ ಬನ್ನಿ, ಬ್ರೀದ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್, 3, ಬ್ರೀದ್ ಔಟ್, 4, ಬ್ರೀದ್ ಔಟ್, 5, ಬ್ರೀದ್ ಔಟ್, 6, ಬ್ರೀದ್ ಔಟ್, 7, ಬ್ರೀದ್ ಔಟ್, 8, ಬ್ರೀದ್ ಔಟ್, 9 ಹೋಲ್ಡ್ ಮಾಡಿ, 1 2 3 4 5 ಚೇಂಜ್. ಇನ್ನೊಂದು ಕಡೆ 2 3 4 5 ಆ್ಯಂಡ್ ಸೆಂಟ್ರ್ ಬನ್ನಿ. ಚೆಸ್ಟ್ ಆ್ಯಂಡ್ ಲಂಗ್ಸ್ ಅಬ್ಸರ್ವ್ ಮಾಡ್ತಾ 2 ಕೈನ ನಿಮ್ಮ ಮಂಡಿ ಮೇಲೆ ಇಟ್ಕೊಳ್ಳಿ. ಈ ಕುತ್ತಿಗೆ ನೋಡ್ಕೊಳ್ಳಿ, ನಿಧಾನದಲ್ಲಿ ಕುತ್ತಿಗೆ ಇನೇಲ್ ಮಾಡ್ತಾ ಹಿಂದಕ್ಕೆ ತಗೊಂಡೋಗಿ ಟಚ್ ಮಾಡಿ. 1 ಹಾಗೆ ಮುಂದಕ್ಕೆ ಬರ್ದಾಗೆಲ್ಲ ಟಚ್ ಮಾಡಿ. 2 3 4 5 6 7 8 9 10 ಆ್ಯಂಡ್ ಸೆಂಟರ್. ಈಗ ನಿಮ್ಮ ಕುತ್ತಿಗೆನ ಲೆಫ್ಟ್ ಶೋಲ್ಡ್ರಿಗೆ ಕಿವಿ ಟಚ್ ಆಗೋವರೆಗೂ ಟಚ್ ಮಾಡಬೇಕು. 1 ಅದೇ ಥರ ರೈಟ್ ಶೋಲ್ಡ್ರಿಗೆ ಕಿವಿ ಟಚ್ ಮಾಡಿ. 2 3 4 5 6 7 8 9 10 ಆ್ಯಂಡ್ ಸೆಂಟರ್ ಬನ್ನಿ. ಈಗ ಲೆಫ್ಟ್ ಭುಜ ನೋಡ್ಕೋಬೇಕು. ಲೆಫ್ಟ್ ಭುಜ ಎಕ್ಸ್ಟ್ರೀಮ್ ಲೆಫ್ಟ್ 1, ಎಕ್ಸ್ಟ್ರೀಮ್ ರೈಟ್ 2 3 4 5 6 7 8 9 10 ಆ್ಯಂಡ್ ಸೆಂಟರ್. ಈಗ ಕ್ಲಾಕ್ ವೈಸ್ ರೋಲ್ ಮಾಡೋಣ. ನಿಧಾನದಲ್ಲಿ 360 ಡಿಗ್ರಿ. 1 ನಿಧಾನದಲ್ಲಿ ಬನ್ನಿ. 2 3 4 5 ಉಲ್ಟ ಬನ್ನಿ. 1 2 3 4 5 ಸೆಂಟ್ರ್ ಬನ್ನಿ. ಈಗ ಅಬ್ಸರ್ವ್ ಮಾಡಿ, ಪಾದ ತುದಿಯಿಂದ ನೆತ್ತಿ ಭಾಗದವರೆಗೂ ಎಲ್ಲ ಜಾಯಿಂಟ್ಸ್ನ ಓಪನ್ ಅಪ್ ಮಾಡಿದ್ವಿ, ಜಡತ್ವ ಹೋಗಿಸಿದ್ವಿ, ಜಾಗೃತಿ ಮೂಡಿಸಿದ್ವಿ. ಈಗ ಶರೀರದ ಒಳಗಡೆ ಭಾಗನ ಶುದ್ಧೀಕರಣ ಮಾಡೋಣ. ಆಕಾರ ಓಕಾರ ಮಾಕಾರ ಮಾಡ್ತಾ ಕಂಪ್ಲೀಟ್ ಒಳಗಡೆ ಶುದ್ಧೀಕರಣ ಮಾಡೋಣ. ಮುದ್ರ ಸಮೇತ ಚಿನ್ ಮುದ್ರೆ ಹಾಕ್ಕೊಡಿ. ಈಗ ಎರಡೂ ಮೂಗಿಂದ ಎನರ್ಜಿನ ಹೊಟ್ಟೆ ತುಂಬ ತುಂಬ್ಕೋಬೇಕು. ಆಚೆ ಆಗ್ತಾ ಎದೆ ಭಾಗದಿಂದ ಕುತ್ತಿಗೆ ಭಾಗದಿಂದ ಆಕಾರ ಶಬ್ದ ಕ್ರಿಯೇಟ್ ಮಾಡೋಣ. ಡೀಪ್ ಇನ್ಹೇಲ್ ಫಾರ್ ಆಕಾರ ತುಂಬ್ಕೊಳ್ಳಿ. ಈಗ ಮುದ್ರೆ ಚೇಂಜ್ ಮಾಡ್ಕೊಳ್ಳೋಣ. ಚಿನ್ಮಯಿ ಮುದ್ರೆ ಹಾಕೊಳ್ಳಿ. ಈಗ ಎದೆ ಭಾಗದಿಂದ ಹೂಕಾರ ಕ್ರಿಯೇಟ್ ಆಗಬೇಕು. ಡೀಪ್ ಇನ್ಹೇಲ್ ಫಾರ್ ಹೂಕಾರ ತುಂಬ್ಕೊಳ್ಳಿ. ಶ್ವಾಸಕೋಶ ಮತ್ತು ಹೃದಯ ಭಾಗ ಅಬ್ಸರ್ವ್ ಮಾಡ್ತಾ ಉಕಾರದಿಂದ ಆಗಿರ್ತಕ್ಕಂಥ ಬದಲಾವಣೆ ಗಮನಿಸ್ತಾ ಈಗ ಉದರ ಭಾಗಕ್ಕೆ ಹೋಗೋಣ. ಮುದ್ರೆ ಚೇಂಜ್ ಮಾಡ್ಕೊಳ್ಳೋಣ. ಮೇರುದಂಡ ಮುದ್ರೆ, ಹೆಬ್ಬೆಟ್ಟು ನೇರ ಮೇರೆಯಲ್ಲಿ, ಇನ್ನು 4 ಬೆರಳು ಮಡಚಲ್ಲಿ ಮೇರುದಂಡ ಮುದ್ರೆ. ಈಗ ಉದರ ಭಾಗ ನೋಡ್ಕೊಳ್ತಾ ಮಾಕಾರಕ್ಕೆ ಹೋಗೋಣ. ಡೀಪ್ ಇನ್ಹೇಲ್ ಫಾರ್ ಮಾಕಾರ. ಓಂಕಾರದಿಂದ ಉದರ ಭಾಗದಲ್ಲಿ ಆಗಿರತಕ್ಕಂಥ ಬದಲಾವಣೆ ಗಮನಿಸ್ತಾರೆ. ಮುದ್ರೆ ಚೇಂಜ್ ಮಾಡ್ಕೊಳ್ಳೋಣ. ಆದಿ ಮುದ್ರೆ ಮಾಡ್ಕೊಳ್ಳಿ. ಹೆಬ್ಬೆಟ್ಟನ್ನ ಫೋಲ್ಡ್ ಮಾಡಿ 4 ಬೆರಳಿಂದ ಹೆಬ್ಬೆಟ್ಟನ್ನ ಲಾಕ್ ಮಾಡ್ಕೊಳ್ತಾ ಮೂಲ ಮುದ್ರೆ ಆದಿ ಮುದ್ರೆ ಮಾಡ್ಕೊಳ್ತಾ ಕಿಬ್ಬೊಟ್ಟೆಯಿಂದ ಸ್ವಲ್ಪ ಆಕಾರ, ಸ್ವಲ್ಪ ಉಕಾರ ಮಾಕಾರ, ಓಂಕಾರ ಮಾಡೋಣ. ಡೀಪ್ ಫಾರ್ ಆ ಓಂಕಾರ. ಆ
ಮಹಾಮುದ್ರ. ಇದೇ ಆದಿ ಮುದ್ರನ ಉಲ್ಟ ತಿರ್ಸ್ಕೊಂಡು ಎರಡು ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ, ಪವರ್ ಲೀಕೇಜ್ ಆಗ್ದಂಗೆ ಬ್ಲಾಕ್ ಮಾಡ್ಕೊಳ್ತಾ ನಾವೇ ಇಟ್ಕೊಳ್ಳೋಣ. ನಾವೇ ಇಟ್ಕೊಳ್ತಾ ಮೇರುದಂಡ ನೇರ ಮಾಡ್ತಾ ಮೂಲಾಧಾರದಿಂದ ಎಳಿತಾ 3 ಬಾರಿ ಓಂಕಾರ. ಇನ್ಹೇಲ್ ಫಾರ್ ಓಂಕಾರ. ಎರಡನೇ ಬಾರಿ ಡೀಪ್ ಇನ್ಹೇಲ್ ಫಾರ್ ಓಂಕಾರ. ಮೂರನೇ ಬಾರಿ ಡೀಪ್ ಇನ್ಹೇಲ್ ಫಾರ್ ಓಂಕಾರ. ಓಂಕಾರದಿಂದ ಶರೀರದಲ್ಲಿ ಒಳಗಡೆ ಉತ್ಪತ್ತಿ ಆಗುತ್ತೆ ಕಂಪನಗಳನ್ನು ಗಮನಿಸ್ತಾ ಇಂದಿನ ಆರಂಭಿಕ ಪ್ರಾರ್ಥನೆಯನ್ನು ಮಾಡ್ತಾ ಇದರಿಂದ ಯೋಗಾಭ್ಯಾಸವನ್ನು ಮುಗಿಸೋಣ. ಮೊದಲನೇದಾಗಿ ಆಪತ್ಕಾಲದಲ್ಲಿ ಮಾಡ್ತಕ್ಕಂಥ ಒಂದು ಶ್ಲೋಕ ತ್ರಯಂಬಕ ಮೃತ್ಯುಂಜಯ ಮಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಮೃತ್ಯುಂಜಯ ಮುದ್ರೆ ಹಾಕ್ಕೊಂಡೇ ಮಾಡಿದಾಗ ಅದರ ಮಹತ್ವ ಇನ್ನೂ ಜಾಸ್ತಿ ರಿಸಲ್ಟ್ ಬರುತ್ತೆ. ಮೃತ್ಯುಂಜಯ ಮುದ್ರ ಕೈನ ಇಟ್ಕೊಳ್ಳಿ, ವಾಯುನ ನ್ಯೂಟ್ರಲ್ ಮಾಡಿ, ಅಗ್ನಿಯಿಂದ ಆಕಾಶ ಮತ್ತು ಪೃಥ್ವಿನ ಟಚ್ ಮಾಡಿ, ಜಲತತ್ವವು ಹಾಗೆ ಇರಲಿ, ಉಲ್ಟಾ ತಿರುಗಿಸ್ಕೊಳ್ತಾ ಸೀದಾ ಕೂತ್ಕೊಳ್ಳಿ. ಈ ಮುದ್ರೆಯಿಂದ ಮೃತ್ಯುಂಜಯ ಮುದ್ರೆ ಅಂತ ಹೇಳ್ತಾರೆ. ಮುದ್ರೆಯಿಂದ ಒಳಗಡೆ ಇರ್ತಕ್ಕಂಥ ಎಲ್ಲ ಶರೀರದ ಆಕ್ಟಿವೇಶನ್ಸ್ ಆರಂಭ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಹೃದಯ ಭಾಗದಲ್ಲಿ ಓಪನ್ ಆಗುತ್ತೆ. ಈಗ ನಾವು ಮಾಡ್ತಕ್ಕಂಥ ಮೃತ್ಯುಂಜಯ ಮುದ್ರದಿಂದ ಮೃತ್ಯುಂಜಯ ಮಂತ್ರ ಈಗಿನ ಕಾಲದಲ್ಲ, ಮಹಾಭಾರತದ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಅಪಹರಣ ಮಾಡಿದಾಗ ಸೀತೆ ತನ್ನ ರಕ್ಷಣೆಗೋಸ್ಕರ ಈ ಮೃತ್ಯುಂಜಯ ಮಂತ್ರ ಹೇಳಿರ್ತಾಳೆ. ಮಹಾಭಾರತದಲ್ಲಿ ದ್ರೌಪದಿ ತನ್ನ ರಕ್ಷಣೆಗೋಸ್ಕರ ಈ ಮಂತ್ರ ಹೇಳಿರ್ತಾರೆ. ಈಗಿನ ಕಾಲದಲ್ಲಿ ಕರೋನಾ ಸಮಯದಲ್ಲಿ ಜೀವರಕ್ಷಣೆಗೋಸ್ಕರ ಈ ಮಂತ್ರ ಹೇಳ್ತಾರೆ. ಯಾವಾಗ ನಮ್ಮ ಶರೀರಕ್ಕೆ ನಮ್ಮ ಜೀವಕ್ಕೆ ಅಪಾಯ ಬಂದಾಗೆಲ್ಲ ಈ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಅದನ್ನ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ನಾವು 3 ಬಾರಿ ಮೃತ್ಯುಂಜಯ ಮಂತ್ರ ಹೇಳೋಣ. ಓಂಕಾರದಿಂದ ದಿಕ್ಕಿನ ಓಂಕಾರ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ